ಹಾಲ್ ಹೋಗ್ತಾ ಇದ್ದೀನಿ. ನಾನೇನ ಮಮ ಜೀವನ ನೀ 3 ಗಂಟಾಕು ಹಿಂದಿದ್ದವ್ರು 2 ಗಂಟೆ ನೀವು ನಿಮ್ ಕುಲದೇವ್ರು ನೆನ್ಸ್ಕೋದ ಕಟ್ಟು ಶುರು ಮಾಡ್ರಿಪ್ಪ. ಇಲ್ಲ ತಡ್ರಿ ಮತ್ ಅವ್ರು ಶುರು ಮಾಡಿದ್ರೆ ಎಲ್ಲಾ ರಕ್ಷತೆ ಹಾಕ್ಬಿಡ್ತಾರ. ಹೌದಾ? ಹಿಂಗೈತದ? ಹಾ ಕಟ್ಟಿಸಿ ಕಟ್ಟಿದ್ವಿ ಅಂದ್ರೆ ಬೇರೆ ಹುಡುಗಿ ಬಂದ್ ನಿಂತ್ರೆ ನಮ್ಗೆ ಸಂಬಂಧ ಇಲ್ಲ. ಅದಕ್ಕೆ ಮೊದ್ಲ ಕಟ್ಟಿಸಿ ಆಮೇಲೆ ಮಂತ್ರ ಟೈಮ್ ಆಯ್ತು. ಟೈಮ್ ಎಷ್ಟಾಗಿದೆ? 9:50. ಕರೆಕ್ಟಾ? ಗಲಮ್ಮ ಹಾಕ್ಬಿಡ್ರಿ. ಸರಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಂ ಇವತ್ತಾತಲ್ಲ ನೀನು ಹೆಂಗಿತ್ತು ಬೆಳಗ್ಗೆ ತಾಳಿ ಕಟ್ಟಿದ್ದು? ಏನೋ ಎಲ್ಲ ನಾರ್ಮಲ್ ಆಗಿ ಇದ್ದಂಗೆ ಇತ್ತು. ಆದ್ರೆ ನಾವು ಒಂದು ಹಗ್ಗ ಕಟ್ತಿದ್ವಿ, ಈಗ ಒಂದು ಕೊಳ್ಳಿ ಕಟ್ಟಿವಿ ಅಷ್ಟೇ. ಹಂಗೇನಿಲ್ಲ, ಕೈ ನಡಕ್ತಾ ಇತ್ತು. ಕೈ ಯಾಕೆ ನಡಕ್ತಾ ಇತ್ತು? ಕೈ ನಡಕ್ತಾ ಇತ್ತು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯಾಕಂದ್ರೆ ಗೊತ್ತಾಗುತ್ತೆ. ಹೌದಾ? ವೈಬ್ರೇಷನ್. ಅಲ್ಲ, ಅವನಿಗೆ ಫುಲ್ ಟೆನ್ಷನ್ ಆಗತ್ತಿತ್ತು. ಕಲಾಂಡ್ರ ಪೆಟ್ರೋಲ್ ಪಂಪ್ ಯಾವ್ದಪ್ಪ? ಅಲ್ಲಿ ಮುಂದೆ ಐತಲ್ ಕಾಕ. ಆಯ್ತೇನ್ರಿ ಮದ್ವಿ? ಏನ್ರಿ? ಆಯ್ತಾಯ್ತು, ಮದುವೆ ಆಯ್ತು. ಮಗನ ಮದುವೆ ಆಯ್ತು. ಮಗ ಸೊಸಿಗೆ ಕರ್ಕೊಂಡು ಹಾಲ್ ಹೋಗ್ತಾ ಇದ್ದೀನಿ. ಮಗ ಸುಸಿ ಅಲ್ಲ, ಬಾಳ ಚಿಕ್ಕ ವಯಸ್ಸಿನಲ್ಲೇ ಮಗ ಸುಸಿ. ಒಂದೊಂದು ಕಡೆಗೂ ಒಂದೊಂದು ಪದ್ಧತಿ ಇರುತ್ತೆ ಗಾಯಸ್. ಇಲ್ಲಿ ನೋಡಿ, ಮನೇಲಿ ಅವ್ರ ತಂದೆ ತಾಯಿ ಆಸೆ ಇತ್ತು ಮನೆ ಬಾಗಿಲಲ್ಲೇ ಅಕ್ಷತೆ ಹಾಕೋದು. ಉತ್ತರ ಕರ್ನಾಟಕ ಸೈಡು ಸಾಮಾನ್ಯವಾಗಿ ಹಾಗೆ ಇರುತ್ತೆ. ನಂತರ ಹಾಲಲ್ಲಿ ರಿಸೆಪ್ಷನ್ ಇಟ್ಕೊಂಡಿರ್ತಾರೆ. ತಂದೆ ತಾಯಿ ಇಲ್ಲದೇ ಮದುವೆ ಮುಗಿದೋಯ್ತು. ಅದು ನಮಗೆ ತುಂಬ ನೋವು ತಂದಿದ್ದು. ಅಕ್ಕ ತಮ್ಮ ಇಬ್ಬರೇ ಇರೋದ್ರಿಂದ ಅವರಿಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಂಡಿದ್ರು. ನಮಗೆ ಖುಷಿನೇ ಆಯಿತು.